ಅಲ್ಲ ದರ್ಶನ್ ಬ್ಯಾರಕಲ್ಲಿ ಇದ್ದೋನಾ? ಹೌದು. ಯಾರು? ಅದೇನೋ ಹೆಸರು ನಂಗೆ ಅವನ ಹೆಸರು ಗೊತ್ತಿಲ್ಲ, ಗೊತ್ತು ಫೋಟೋಸ್ ಎಲ್ಲ ಕಳ್ಸೋರು. ಒಟ್ಟಲ್ಲಿ ಅವ್ನ ಜೈಲಲ್ಲಿ ಇರ್ಬೇಕಾದ್ರೆ ದರ್ಶನ್ ಜೊತೆ ಬ್ಯಾರಕಲ್ಲಿ ಇದ್ದೋ ನಿಮ್ಮನ್ನ ಅಟ್ಯಾಕ್ ಮಾಡಿದ್ದ? ಅವ್ನ್ ಬೇಲ್ ಮೇಲೆ ಆಚೆ ಬಂದವನಾ? ಕೇಳಿಸ್ಕೊಳ್ಳಿ, ಬಂದವ್ರೆ. ಹಾ. ಸೊ ಈಗ ಏನ್ ಗೊತ್ತಾ, ಈಗ ಒಂದು ವಿಷಯ, ಈಗ ಇದು ಬಂದ ಇಟ್ಕೆ ಹಾ ಈಗ ನಾಳೆ ಅವ್ರ ಬೇಲ್ ಇರುತ್ತೋ ಕ್ಯಾನ್ಸಲ್ ಆಗುತ್ತೋ ಅವರೇ ಬರ. ಹಾ. ಯಾರ್ ಬೇಲು? ಯಾರ್ದು? ರಾಜರಾಜೇಶ್ವರ ನಗರದ ಕೇಸ್ ಇದೆಯಲ್ಲ ದರ್ಶನ್ ಸರ್ದು, ಎಲ್ಲ ಏನನ್ಕತ್ತಾರೆ ಪ್ರಥಮ್ ಕ್ಯಾನ್ಸಲ್ ಆಯ್ತು ಅನ್ಕತ್ತಾರೆ. ಅದಕ್ಕೆ ಅಯ್ಯೋ ಮಾರ್ಯ, ನಿನ್ ಜೀವ ಉಳಿದ್ರೆ ಓಕೆನಾ? ದಟ್ಸ್ ಇಸ್ ಪರ್ಸನಲ್. ಈಗ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ಕಾಗಲ್ಲ, ಅವರು ಉಳ್ಸಕ್ಕಾಗಲ್ಲ. ನಿಮಿಷ ಉಳ್ಸೋಕ್ಕಾಗಲ್ಲ ಅಂತಲ್ಲ, ಇಲ್ಲಿ ಸಮಸ್ಯೆ ಹೇಳ್ತೀನಿ. ನನಗೆ ನನ್ನ ಸಿನಿಮಾ ರಿಲೀಸ್ ಆಗ್ಬೇಕೀಗ. ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ, ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ಗೆ ಏನ್ ಕೂತಿರ್ತೀನಿ. ಈಗ ಏನಾಗತ್ತೆ ಗೊತ್ತಾ, ಅವ್ರ ಫಸ್ಟ್ ಏನ್ ಗೊತ್ತಾ, ಜಡ್ಜ್ಮೆಂಟ್ ಬರ್ಲಿ ಅಣ್ಣ. ನನಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ಬಿಟ್ರೆ ನಿಂಗೆ ಏನ್ ಮಾಡ್ತೀಯ? ಆಮೇಲೆ ಅವರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ, ಯಾರ ಹತ್ರ ಬರಲ್ಲ ಅಣ್ಣ. ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ, ನಾನು ಯಾರ ಹತ್ರ ಮಾತಾಡಲ್ಲ. ಏನಾಗಿದೆ ಗೊತ್ತಾ, ನೋಡಿ ನಿಮ್ದು ಬೇರೆ ಹೋರಾಟ. ನನ್ ಕತೆ ಬಿಡೋ ಪ್ರಥಮ, ನನ್ ಕತೆ ಬಿಟ್ಟಾಕ. ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ, ನನ್ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಹೇಳ್ತೀನಿ ಕೇಳಿ, ನಾಳೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಈಗ ನಾಳೆ ನಾನೇನೋ ಇಟ್ಕೊಟ್ಟೆ ಅಂತ ಅನ್ಕೊಳ್ಳಿ ಸ್ಟೇಟ್ಮೆಂಟ್. ಈಗ ಆಗಲ್ಲ ಅಂತಲ್ಲ, ಆಗತ್ತೆ. ಇದು ಅಷ್ಟು ಜನ ಒಳಗೋಯ್ತಾರೆ. ಎಷ್ಟ್ ಜನ ಇದ್ರು? ಒಂದ್ 15 ಜನ ಹುಡುಗರಿದ್ರು. ಏನೇ ಬರೀ ಡ್ರಾಗರ್ ಇತ್ತಾ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರಾ? ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಔಸ್ಕೊಂಡಿದ್ರು, ಅದೇನು ಅಂತ ಗೊತ್ತಾಗಿಲ್ಲ ನಂಗೆ. ಆಮೇಲೆ ಇದು ಕಾರಲ್ಲಿದ್ರಾ ಸುಮ್ನೆ ಹಂಗೆ ನಡ್ಕೊಂಡ್ ಬಂದಿದ್ರಾ? ಇಲ್ಲ, ಕಾರನ್ನ ದೂರದಲ್ಲಿ ನಿಲ್ಸ್ಕೊಂಡು ಒಂಥರ ಕಾಡೊಳಗೆ ಪಾರ್ಟಿ ತರ ದೇವಸ್ಥಾನ ಇದೆ. ಅಲ್ಲ ಕರೆಕ್ಟ್ ಅಲ್ಲ, ದೇ ಹ್ಯಾಡ್ ಕಮ್ ಇನ್ ವೆಹಿಕಲ್ ಅಲ್ವಾ? ಸ್ಕಾರ್ಪಿಯೋ ಗಿರ್ಪಿ ಆತರ ಯಾವ್ದಾದ್ರು ವೆಹಿಕಲ್ ಇಲ್ಲಿ ಬಂದಿದ್ರಾ? ನನಗ್ ಗೊತ್ತಿಲ್ಲ ಅಣ್ಣ, ನಾವೆಲ್ಲ ನೋಡಕ್ ಹೋಗಿಲ್ಲ. ಬಟ್ ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ? ಬುಲೆಟ್ ಮಗನ್ ಎಲ್ಲ ಗೊತ್ತು. ಆದ್ರೆ ಈಗ ಏನು ಕೇಳಕೋಬಿಡಿ, ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ. ನನ್ ಮಾತು ಸುಮ್ನಿರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಇನ್ 2 ದಿನಕ್ಕೆ ಇದಾಗತ್ತೆ. ಯಾವ್ದು ಅವ್ರ SP ಸತತ ಫಾಲೋ ಅಪ್ ಮಾಡ್ತಾನೆ ಇದಾರೆ. ನೀವು ನಾನು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ್ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು. ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ. ಬರೀ ಏನೋ ಅಲ್ಲ ಪ್ರಥಮ್, ನಾವು ಏನ್ ಕನ್ಸರ್ನ್, ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ, ಏನೋ ಅಂತ ಒಂದ್ ಎರಡು ಹೊಡೆದು ಪಡೆದು ಏನೋ ಬಿಡು ಅಂತ ಅನ್ಕೊಂಬೋದಾಯ್ತು. ಬಟ್ ವೆನ್ ಇಟ್ ಕಮ್ ಟು ವೆಪನ್ ಆಗಿಕ್ ಬಿಡಿದ್ರೆ ನಿಮ್ಗೆ ಏನ್ ಮಾಡೋದು? ಮಾಡಕ್ಕೆಲ್ಲ ನಾನು ಅಣ್ಣ ಕೈ ಮಾಡ್ರಂತ ನಾನೇನ್ ಗೊತ್ತಾ, ತಿರ್ಗ್ಸ್ ಹೊಡೆದ್ ಬಿಡೋನು. ನಾನು ಒಂಥರ ತಿಕ್ಲು ನನ್ ಮಗ, ನಾನು ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು. ನೀವ್ ಬಾಯ್ಲೇನಾರು ಬೈಕೊಳ್ಳಿ, ಫೇಸ್ಬುಕ್ ಕಾಮೆಂಟ್ ಹಾಕೊಳ್ಳಿ, ಬೈಗೆ ಅದ್ರಲ್ಲಿ ಮುಟ್ಟಕ್ಕೆಲ್ಲ ನನ್ ಇದೆಲ್ಲ. ಅಲ್ಲ ಆಗಿಕ್ ಬಿಟ್ರೆ, ಅಲ್ಲ ಡ್ರ್ಯಾಗರ್ ಕುಡಿದ್ರೆ ಏಟಲ್ಲಿ ಆಗಿಕ್ ಬಿಟ್ಟಿದ್ರೆ ಏನ್ ಮಾಡ್ತೀಯಾ? ಹಾಕ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಅವರು ನಿಮಿಷ, ಈಗ ಸಮಸ್ಯೆ ಏನ್ ಗೊತ್ತಾ, ನೀವು ಯೋಚನೆ ಮಾಡ್ತಾ ಇದ್ದೀರಿ. ನಾನು ಅಲ್ಲ ಆಸ್ ಎ ಹ್ಯೂಮನ್ ಬೀಯಿಂಗು, ಆಸ್ ಎ ಕನ್ಸರ್ನ್ಡ್ ನಾನು ನಿನ್ನ ಕೇಳ್ತಾ ಇರೋದು. ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನನ್ಗೆ. ಬಟ್ ಆದ್ರೂ ಇನ್ನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದವನು, ಆಮೇಲೆ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ